ನಮ್ಮ ಜನ ಏನ್ ಮಾಡ್ತಾರೆ, ಏನಾರು ಬಿಸ್ನೆಸ್ ಮಾಡೋ, ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಅಂಗಡಿ ಬೇಕಲ್ಲ, ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ದುಡ್ಡು ಬೇಕಲ್ಲ. ಇದು ಇವ್ರ ತಲೆಯಲ್ಲಿ ಬರುವಂತದ್ದು. ಅದೆಲ್ಲ ಬೇಕಿರೋದು ಒಳ್ಳೆ ಸಿಸ್ಟಮ್ ಬೇಕು. ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ದುಡ್ಡೇ ಬೇಕಿಲ್ಲ. ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಬಹಳ ವಿಭಿನ್ನವಾದಂತ ವಿಷಯ ಹೇಳ್ತಾ ಇದೀನಿ. ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕಲಿ ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ಆಗ್ಬೇಕಾದ್ರೆ ಈ 5 ಪಾಯಿಂಟ್ಸ್ ಗಳನ್ನ ನೀವು ಮನಸ್ಸಲ್ಲಿ ಇಟ್ಕೊಬೇಕು. ಒಂದು 5 ಪಾಸಿಟಿವ್ ಪಾಯಿಂಟ್ಸ್, ಒಂದು 5 ನೆಗೆಟಿವ್ ಪಾಯಿಂಟ್ಸ್. ಸೊ ಇದೇನು ಎಕ್ಸರ್ಸೈಸ್, ಯಾವ ರೀತಿ ಇದನ್ನ ಮಾಡೋದು ಅಂತಂದ್ರೆ ನೋಡಿ, ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ, ಎಲ್ಲಾ ಮನುಷ್ಯನು ಕೂಡ ಲೈಫ್ ಅಲ್ಲಿ ಇಂಪ್ರೂವ್ ಆಗಿರೋದು ಕೇವಲ ಒಂದೇ ಒಂದು ಐಡಿಯಾ ಇಂದ. ಅಂದ್ರೆ ಯಾವುದೇ ವ್ಯಕ್ತಿನಾದ್ರೂ ತಗೊಳ್ಳಿ ನೀವು, ಅಲ್ಲಿ ಯಾವ್ದೋ ಒಂದು ಐಡಿಯಾ ಅವ್ರ ತಲೆಗೆ ಒಳದಿರುತ್ತೆ. ಆ ಐಡಿಯಾನ ಅವನು ಉಪಯೋಗ ಮಾಡ್ಕೊಂಡು ಬಳಸ್ಕೊಂಡು ಅದರಿಂದ ಬಿಸ್ನೆಸ್ ಮಾಡಿರ್ತಾರೆ. ಆ ಒಂದು ಐಡಿಯಾ ಇಂದ ಅವ್ರು ಇಡೀ ಸಾಮ್ರಾಜ್ಯನ ಹುಟ್ಟಾಕಿರ್ತಾರೆ. ನೋಡಿ ಯಾವ ರೀತಿ ಆಗ್ತಿತ್ತು. ಈಗ ಓಲಾ ಅನ್ನೋ ಸಂಸ್ಥೆನೆ ತಗೊಳ್ಳಿ. ಓಲಾ ಅವ್ರು ಏನ್ ಮಾಡಿದ್ರು, ಈಗ ಟ್ಯಾಕ್ಸೀಸ್ ಇತ್ತು, ಮತ್ತೆ ಆಟೋಸ್ ಇತ್ತು, ಅದು ಬಿಟ್ರೆ ಬಸ್ಗಳಿತ್ತು. ಈಗ ನಾವು ಎಲ್ಲರೂ ಕೂಡ ಸ್ವಂತ ಕಾರನ್ನ ತಗೊಳಕ್ ಕಷ್ಟ ಆಗ್ತಿತ್ತು. ಸೊ ಅವ್ರು ಏನ್ ಮಾಡ್ದ, ಜನರಿಗೆ ಬಸ್ಸಲ್ಲಿ ಹೋಗಕ್ ಇಷ್ಟ ಇಲ್ಲ, ಆಟೋಲ್ ಹೋಗಕ್ಕೆ ತೊಂದರೆ ಆಗ್ತಿದೆ, ಸೇಫ್ಟಿ ಇಲ್ಲ. ಅದಾದ್ಮೇಲೆ ಎಲ್ಲರೂ ಕೂಡ ಕಾರ್ ತಗೊಳಕ್ ಆಗ್ತಾ ಇಲ್ಲ. ಸೊ ಇಲ್ಲಿ ಏನ್ ಯೋಚನೆ ಮಾಡಿದವರು, ಲೋಕಲ್ ಟ್ಯಾಕ್ಸಿ, ಲೋಕಲ್ ಕಾರ್ ಟ್ಯಾಕ್ಸಿನ ನಾನು ಇಂಟ್ರೊಡ್ಯೂಸ್ ಮಾಡಿದ್ರೆ ನಮ್ಗೆ ಅದು ಯೂಸ್ ಆಗುತ್ತೆ ಅನ್ನೋ ಒಂದು ಐಡಿಯಾ ಬಂತು ಅವ್ರಿಗೆ. ಸೊ ಐಡಿಯಾ ಏನ್ ಮಾಡ್ದ, ಸೊ ಅವನು ಈಗ ಟ್ಯಾಕ್ಸಿ ಬಿಸ್ನೆಸ್, ಟ್ರಾವೆಲ್ ಬಿಸ್ನೆಸ್ ಮಾಡ್ಬೇಕು ಅಂದ ತಕ್ಷಣ ಕಾರ್ ತಗೊಳ್ಳಿಲ್ಲ ಅವನು. ಅವ್ರು ಏನ್ ಮಾಡಿದ್ರು, ಆ ಕಾರು ಮತ್ತೆ ಆ ಟ್ಯಾಕ್ಸಿ ಏನಿದೆಯಲ್ಲ ಅದನ್ನ ಮಧ್ಯದಲ್ಲಿ ಒಂದು ಸಾಫ್ಟ್ವೇರ್ ಲಿಂಕ್ ನ ರೆಡಿ ಮಾಡ್ಕೊಂಡ್ರು. ಅಂದ್ರೆ ಯಾರ್ಯಾರು ಕಾರ್ ಓನರ್ಸ್ ಇದ್ರು ಅವ್ರಗಳೆಲ್ಲಾನು ಒಂದು ಸಾಫ್ಟ್ವೇರ್ ಮೂಲಕ ಒಟ್ಟಿಗೆ ಸೇರಿಸಿ, ಅವನು ಕಾರ್ ತಗೊಳ್ಳಿಲ್ಲ, ಟ್ರಾವೆಲ್ಸ್ ಮಾಡ್ಬೇಕು ಅಂತ ಕಾರ್ ತಗೊಳ್ಳಿಲ್ಲ, ಬರೀ ಸಾಫ್ಟ್ವೇರ್ ಒಂದು ಸಿಸ್ಟಮ್ ನ ರೆಡಿ ಮಾಡ್ಕೊಂಡ. ಆ ಸಿಸ್ಟಮ್ ಮುಖಾಂತರ ಯಾರ್ಯಾರು ಬೇರೆ ಬೇರೆ ಕಾರ್ಗಳನ್ನ ತಗೊಂಡಿದ್ರೋ ಅವ್ರನ್ನೆಲ್ಲಾರು ಸೇರಿಸಿ ಇವನ ಕಂಪ್ನಿ ಓಲಾ ಅನ್ನೋ ಹೆಸರಲ್ಲಿ ಅವ್ರನ್ನೆಲ್ಲ ಅಪಾಯಿಂಟ್ ಮಾಡ್ಕೊಂಡ್ರು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ದುಡ್ಡೇ ಬೇಕಿಲ್ಲ, ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಕಾರೇ ಬೇಕಿಲ್ಲ. ಹಂಗ್ ಲೆಕ್ಕ ಹಾಕೊಳಕ್ ಹೋದ್ರೆ ಈ ಅಮೆಝಾನ್ ಇಡೀ ಪ್ರಪಂಚಕ್ಕೆ ಹೈಯೆಸ್ಟ್ ಸೇಲ್ಸ್ ಮಾಡಿದ್ರು ಕೂಡ ಅವ್ರದ್ದು ಯಾವುದೇ ಒಂದು ಓನ್ ಶೋರೂಮ್ ಇಲ್ಲ. ಅವ್ರು ಇರೋದು ಏನು, ಅವ್ರ ಹತ್ರ ಇರೋದು ಬರೀ ಗೋಡೌನ್ ಅಷ್ಟೇ. ಒಂದ್ ಕಡೆಯಿಂದ ಐಟಮ್ ತಗೊಳ್ತಾರೆ, ಒಂದ್ ಕಡೆಯಿಂದ ಪ್ಯಾಕ್ ಮಾಡ್ತಾರೆ, ಒಂದ್ ಕಡೆಯಿಂದ ಡೆಲಿವರಿ ಮಾಡ್ತಾರೆ. ದೇ ಕ್ರಿಯೇಟೆಡ್ ಅ ಸಿಸ್ಟಮ್. ಬಟ್ ಎಲ್ಲೂನು ಅವರು ಶೋರೂಮ್ಸ್ ಓಪನ್ ಮಾಡಿಲ್ಲ. ಅರ್ಥ ಮಾಡ್ಕೊಳ್ಳಿ, ನಮ್ಮ ಜನ ಏನ್ ಮಾಡ್ತಾರೆ, ಏನಾರು ಬಿಸ್ನೆಸ್ ಮಾಡೋ, ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಅಂಗಡಿ ಬೇಕಲ್ಲ, ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ದುಡ್ಡು ಬೇಕಲ್ಲ. ಇದು ಇವ್ರ ತಲೆಯಲ್ಲಿ ಬರುವಂತದ್ದು. ಅದೆಲ್ಲ ಬೇಕಿರೋದು ಒಳ್ಳೆ ಸಿಸ್ಟಮ್ ಬೇಕು, ಒಳ್ಳೆ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಬೇಕು ಅಂತ ಆಲೋಚನೆ ನೀವು ಮಾಡ್ಕೊಂಡಾಗ ಅದ್ಭುತವಾದಂತ ಸಕ್ಸಸ್ ನ ನೋಡ್ಬೋದು. ಸೊ ಹಾಗಾಗಿ ಆತರ ಏನಾರು ಒಂದು ಹೊಸದ್ ಕ್ರಿಯೇಟ್ ಮಾಡಕ್ ಮುಂಚೆ ಈ 5 ವಿಷಯಗಳನ್ನ ನಿಮ್ ತಲೆಯಲ್ಲಿ ಫಸ್ಟ್ ತುಂಬ್ಕೊಳ್ಳಿ. ಏನು ಅಂತಂದ್ರೆ ನಿಮ್ಮನ್ನ ನೀವೇ ಅನಲೈಸ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಯಾವ್ದು 5 ವಿಷಯಗಳನ್ನ ನೀವು ಸರ್ ಮಾಡ್ಕೊಳಕ್ ಇಷ್ಟಪಡ್ತೀರಾ, ಯಾವ್ದು 5 ಗುಣಗಳು ನಿಮ್ಗೆ ಇಷ್ಟ ಆಗ್ತಿಲ್ಲ ನಿಮ್ಮಲ್ಲಿ, ಅದನ್ನೆಲ್ಲ ಒಂದ್ ಕಡೆ ಬರ್ಕೊಳ್ಳಿ. ಒಂದ್ ಕಡೆ ಕೋಪ ಬರ್ತಿದ್ಯಾ, ಆಂಗ್ಸೈಟಿ ಅಂತ ಬರ್ಕೊಳ್ಳಿ. ಇನ್ನೊಂದ್ ಕಡೆ ಸೋಂಬೇರಿ ಆಗಿದ್ದೀರಾ, ಲೇಜಿ ಅಂತ ಬರ್ಕೊಳ್ಳಿ. ಇನ್ನೊಂದ್ ಕಡೆ ಲೋನ್ಸ್ ಇದ್ಯಾ, ಆ ಲೋನ್ಗಳನ್ನ ಕ್ಲಿಯರ್ ಮಾಡ್ಬೇಕು ಅಂತ ಬರ್ಕೊಳ್ಳಿ. ಸೊ ನಿಮ್ಮಲ್ಲಿ ಇರ್ತಕ್ಕಂಥ 5 ನೆಗೆಟಿವಿಟಿನ ಫಸ್ಟ್ ಒಂದ್ ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಬರೀ ನೆಗೆಟಿವಿಟಿ ಮಾತ್ರ ಬರೆದು ಬಿಡೋದಲ್ಲ, ಅದಾದ್ಮೇಲೆ ನಿಮ್ಮ 5 ಪಾಸಿಟಿವಿಟಿ, ನಿಮ್ಮ ಜೀವನದಲ್ಲಿ ಮುಂದಕ್ಕೆ ಏನೆಲ್ಲ ಚೇಂಜಸ್ ಆಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅದನ್ನ 5 ವಿಷಯಗಳನ್ನ ಬರ್ಕೊಳ್ಳಿ. ಸೊ ಈ ರೀತಿ ಬರ್ಕೊಂಡಾಗ ನಿಮ್ಮಲ್ಲಿ ಒಂದು 3 ತಿಂಗಳು 4 ತಿಂಗಳು ಟೈಮ್ ಕೊಡಿ. ಕೊಟ್ಟಾದ್ಮೇಲೆ ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಆಶ್ಚರ್ಯ ಪಡ್ತೀರಾ. ನೀವೇನೇನ್ ನೆಗೆಟಿವಿಟಿ ನನ್ನಿಂದ ಹೋಗ್ಬೇಕು ಅಂತ ಅನ್ಕೊಂಡಿದ್ರೋ ಅದೆಲ್ಲವೂ ಹೋಗಿರುತ್ತೆ. ಮತ್ತೆ ನಿಮ್ಮ ಲೈಫ್ ಅಲ್ಲಿ ಏನೆಲ್ಲ ನೀವು ಆಗ್ಬೇಕು ಅಂತ ಅನ್ಕೊಂಡಿದ್ರೋ ಅದ್ರಲ್ಲಿ 2, 3 ಅಥವಾ 5 ಎಲ್ಲವೂ ಆಗಿರುತ್ತೆ. ನಿಮ್ಗೆ ಆಶ್ಚರ್ಯ ಆಗತ್ತೆ ಸ್ನೇಹಿತರೆ. ಸೊ ಯಾವಾಗ ನಾವು ಒಂದ್ ಕಡೆ ಡೌನ್ಲೋಡ್ ಮಾಡ್ತೀವಲ್ಲ ಥಾಟ್ಸ್ ನೋಡಿ, ಅದಕ್ಕೆ ಯಾಕೆ ರೈಟಿಂಗ್ ಬರೆಯೋದಕ್ಕೆ ಯಾಕೆ ಅಷ್ಟೊಂದು ಮುಖ್ಯ ಅಂತಂದ್ರೆ, ನಿಮ್ ತಲೆಯಲ್ಲಿ ಎಂತ ಐಡಿಯಾ ಬಂದ್ರು ಕೂಡ ಒಂದ್ ಪೇಪರ್ ಅಲ್ಲಿ ಬರ್ದು ಬಿಡಿ ಐಡಿಯಾನ. ಇಲ್ಲ ಅಂದ್ರೆ ಏನಾಗುತ್ತೆ, ಆ ಐಡಿಯಾ ತಲೆಯಲ್ಲೇ ಉಳ್ಕೊಂಡು ಹಂಗೆ ಮರ್ತೋಗುತ್ತೆ. ಸೊ ಯಾವತ್ತೂ ಅಷ್ಟೇ, ನಿಮ್ಗೆ ಏನೇ ಒಂದ್ ಐಡಿಯಾ ಬರ್ಲಿ, ಅದು ಸರಿನೋ ತಪ್ಪೋ ಸಿಲ್ಲಿನೋ ಅಥವಾ ಒಳ್ಳೇದೋ ಒಂದ್ ಕಡೆ ಬರ್ದ್ಬಿಡಿ. ಅದನ್ನ ಒಂದ್ ಕಡೆ ಬರ್ದಾಗ ಏನಾಗತ್ತೆ, ಅದು ಡೌನ್ಲೋಡ್ ಆಗತ್ತೆ.
ಒಂದು ಕಡೆಯಿಂದ ಆ ಪಾಸಿಟಿವ್ ಎನರ್ಜಿ ಇನ್ನೊಂದು ಕಡೆ ಅದೊಂದು ಬುಕ್ ಅಲ್ಲಾದ್ರೂ ಡೌನ್ಲೋಡ್ ಆಗುತ್ತೆ. ಅದಾದ್ಮೇಲೆ ನೀವ್ ಏನೇ ಒಂದ್ ಮಾಡ್ಬೇಕಾದ್ರೂ ಕೂಡ ನಿಮ್ಮ ಲೈಫ್ ಅಲ್ಲಿ ಅದ್ಭುತವಾದಂತ ಪ್ರೋಗ್ರೆಸ್ ನೋಡ್ಬೋದು ಸ್ನೇಹಿತರೆ. ಸೊ ಯಾವ್ದ ಟೆಕ್ನಿಕ್ ಅಂತಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ 5 ನೆಗೆಟಿವಿಟಿನ ಪಾಯಿಂಟ್ ಔಟ್ ಮಾಡೋದು, ಮತ್ತೆ 5 ನಿಮ್ಮಲ್ಲಿ ಏನ್ ಫ್ಯೂಚರ್ ಅಲ್ಲಿ ರೆಡಿ ಆಗ್ಬೇಕು, ಫ್ಯೂಚರ್ ಅಲ್ಲಿ ಏನ್ ಸರಿ ಆಗ್ಬೇಕು ಅದನ್ನು ಒಂದ್ 5ನ ಬರೆದ್ಬಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಲೈಫ್ ಅಲ್ಲಿ ಅದ್ಭುತವಾದಂತ ಪ್ರೋಗ್ರೆಸ್ ನೋಡ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಸ್ನೇಹಿತರೆ. ವಂದನೆಗಳು.